IPL 2026 ಅಲ್ಲಿ ಮ್ಯಾಸಿವ್ ಅಪ್ಡೇಟ್ಸ್ ಇದಾವೆ. ಫಸ್ಟ್ ಹೇಳ್ಬಿಟ್ಟು ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ CSK ಫ್ಯಾನ್ಸ್ ಡ್ರೀಮ್ ಅಲ್ಲಿ ಇದ್ದಾರೆ. ಉಳಿದಿರುವಂತಹ 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ವಿನ್ ಆಗಿ ನಾವು ಈಸಿಯಾಗಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೀವಿ ಅಂತೇಳಿ. ಆದ್ರೆ ಒಂದು ಬಿಗ್ಗೆಸ್ಟ್ ಶಾಕಿಂಗ್ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ CSK ಟೀಮು ಇದುವರೆಗೂ 6 ಮ್ಯಾಚ್ ವಿನ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಅದು ಜಿಮ್ಮಿ ಓವರ್ಟನ್ ಅವರ ಆಲ್ ರೌಂಡರ್ ಪರ್ಫಾರ್ಮೆನ್ಸ್. ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ರು. ಆದ್ರೆ ಮ್ಯಾಸಿವ್ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ ಅಫಿಷಿಯಲ್ ಇನ್ಫಾರ್ಮೇಶನ್ ಚೆನ್ನೈ ಸೂಪರ್ ಕಿಂಗ್ಸ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಜಿಮ್ಮಿ ಓವರ್ಟನ್ ಗೆ ಇಂಜುರಿ ಆಗಿದೆ. ಆ ಒಂದು ಇಂಜುರಿಯಿಂದ ಅವರು IPL 2026 ಇಂದ ಔಟ್ ಆಗ್ತಾ ಇದ್ದಾರೆ. ಅವರು ಇಂಗ್ಲೆಂಡ್ ಗೆ ಫ್ಲೈ ಆಗಲಿದ್ದಾರೆ ಅಂತ ಒಂದು ಬಿಗ್ಗೆಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದಿಸ್ ಈಸ್ ಮ್ಯಾಸಿವ್ ಅಪ್ಡೇಟ್ ಪ್ರತಿಯೊಬ್ಬ CSK ಫ್ಯಾನ್ಸ್ ಗೆ. ಈಗ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೀವಿ ಅಂತ ಆ ಒಂದು ಡ್ರೀಮ್ ಏನಿದೆ ಆ ಒಂದು ಡ್ರೀಮ್ ಬ್ಲಾಸ್ಟ್ ಆದಂಗೆ. ನನ್ನ ಪ್ರಕಾರ ಉಳಿದಿರುವಂತಹ 3 ಮ್ಯಾಚ್ ಅಲ್ಲಿ CSK ಟೀಮು 2 ಮ್ಯಾಚ್ ವಿನ್ ಆಗ್ಲೇಬೇಕು. ಬಟ್ ಐ ಡೋಂಟ್ ಥಿಂಕ್ ಸೊ. 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ವಿನ್ ಆಗೋದು ಬಹಳ ಕಷ್ಟ. ಯಾಕಂದ್ರೆ ಒನ್ ಆಫ್ ದಿ ಟ್ರಂಪ್ ಪ್ಲೇಯರ್ IPL 2026 ಇಂದ ಮಿಸ್ ಔಟ್ ಆಗಿದ್ದಾರೆ. ಸೊ ಇಂಥ ಟೈಮ್ ಅಲ್ಲಿ CSK ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದು ಡೌಟ್ ನನ್ನ ಪ್ರಕಾರ. ಸೊ ಈ ಟೈಮ್ ಅಲ್ಲಿ ಜಿಮ್ಮಿ ಓವರ್ಟನ್ ಅವರು CSK ಫ್ಯಾನ್ಸ್ ಗೆ ಕೈ ಕೊಟ್ಟಿದ್ದಾರೆ. ಬಟ್ ಏನಾಗ್ಲಿ, ಬಟ್ ನಾವು ಲಾಸ್ಟ್ 2-3 ಮ್ಯಾಚ್ ಇಂದ ಅಬ್ಸರ್ವ್ ಮಾಡ್ತಿದೀವಿ ಓವರ್ಟನ್ ಗೆ ಇಂಜುರಿ ಆಗಿದೆ. ಸ್ಟಿಲ್ ಅವರು ಇಂಜುರಿ ಇದ್ರು ಅವರು CSK ಟೀಮ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು. ಬಟ್ ಈಗ ಹೋಗ್ಲೇ ಬೇಕಾಗುವಂತ ಟೈಮ್ ಬಂದಿದೆ. ಅವರು ಫ್ಲೈ ಆಗಲಿದ್ದಾರೆ. ಮೇ ಬಿ ಇವತ್ತು ಅವರು ಇಂಗ್ಲೆಂಡ್ ಗೆ ಹೋಗಬಹುದು. ಬಟ್ ನನ್ನ ಪ್ರಕಾರ CSK ಟೀಮ್ ಉಳಿದಿರುವಂತಹ 3 ಮ್ಯಾಚ್ ಅಲ್ಲಿ ಈಗ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡ್ತಾರೆ. ಯಾಕಂದ್ರೆ ಅಂದ್ರೆ ಈ ಮಂತ್ ಮೇ 15th ಡೇಟ್ ಒಳಗೆ ಅವರು ರಿಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡಲೇಬೇಕು. ಆ ಒಂದು ರೂಲ್ ಇದೆ. ಸೊ 15th ಡೇಟ್ ದಾಟಿದಪ್ಪ ಅಂದ್ರೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡೋಕೆ ಆಗಲ್ಲ. ಸೊ ಈ ಒಂದು ಇನ್ನೊಂದು ಫ್ಯೂ ಡೇಸ್ ಅಲ್ಲಿ CSK ಮ್ಯಾನೇಜ್ಮೆಂಟ್ ಬೇಗನೆ ಓವರ್ಟನ್ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡಬೇಕಾಗುತ್ತೆ. ಬಟ್ ಸದ್ಯ ಮಾರ್ಕೆಟ್ ನಲ್ಲಿ ಯಾರಿದ್ದಾರೆ ಓವರ್ಟನ್ಗೆ ಒಂದು ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡುವಂತ ಪ್ಲೇಯರ್? ಸೊ ನೀವೇ ಕಮೆಂಟ್ಸ್ ಮಾಡಿ. ಸದ್ಯ ಇರುವಂತಹ ಮಾರ್ಕೆಟ್ ನಲ್ಲಿ ಯಾರಿದ್ದಾರಪ್ಪ ಓವರ್ಟನ್ಗೆ ಒಂದು ಬೆಸ್ಟ್ ರಿಪ್ಲೇಸ್ಮೆಂಟ್ ಮಾಡುವಂತ ಪ್ಲೇಯರ್? ಆ ಪ್ಲೇಯರ್ ಹೆಸರನ್ನ ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಬಿಗ್ ಬ್ಲೂ CSK ಟೀಮ್ಗೆ ಐ ಡೋಂಟ್ ನೋ CSK ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ MSD ಅವರ ಬಗ್ಗೆ. ನಾನು ನಿನ್ನೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. MSD ಅವರು ಲಕ್ನೋಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಂದ್ರೆ ಲಕ್ನೋಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಆಗಿ ಅವರು ಲಕ್ನೋ ವಿರುದ್ಧ ಮ್ಯಾಚ್ ಅನ್ನು ಆಡ್ತಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದೆ. ಬಟ್ ಈಗ ಮತ್ತೊಂದು ಇನ್ಫಾರ್ಮೇಶನ್ ಬರುತ್ತದೆ. MSD ಅವರು ಲಕ್ನೋಗೆ ಹೋಗ್ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಲಕ್ನೋಗೆ ಹೋಗಿಲ್ಲ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದೆ. ಅದು ರೋಹಿತ್ ಜುಗ್ಲನ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ MSD ಅವರು ಲಕ್ನೋಗೆ ಟ್ರಾವೆಲ್ ಮಾಡಿಲ್ಲಪ್ಪ ಅಂದ್ರೆ ಅವರು ಲಕ್ನೋ ವಿರುದ್ಧ ಮ್ಯಾಚ್ ಅನ್ನು ಆಡಲ್ಲ. ಅಗೇನ್ LSG ಟೀಮ್ ವಿರುದ್ಧ MSD ಅವರು ಮಿಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ CSK ಫ್ಯಾನ್ಸ್ ಗೆ. ಈಗ CSK ಟೀಮು ಜಿಮ್ಮಿ ಓವರ್ಟನ್ ಇಂದ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗರಂದ್ರೆ ಸೊ MSD ಅವ್ರನ್ನ ಮ್ಯಾಚ್ ಅನ್ನು ಆಡ್ಸೋದು ಬೆಟರ್. ಯಾಕಂದ್ರೆ ಸೆಂಡ್ ಆಫ್ ನ ಕೊಡ್ಬೇಕಾಗುತ್ತೆ. ಸೊ ಮೇ ಬಿ CSK ನೆಕ್ಸ್ಟ್ ಮ್ಯಾಚ್ ಹೋಮ್ ಮ್ಯಾಚ್ ಅಲ್ಲಿ ಅವ್ರನ್ನ ಆಡಿಸಬಹುದು ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು ಟ್ರೇಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಮ್ಯಾಸಿವ್ ಇನ್ಫಾರ್ಮೇಶನ್ ಬರ್ತದೆ. ರೋಹಿತ್ ಜುಗ್ಲನ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ನೀವು ಬಿಲೀವ್ ಮಾಡಲ್ಲ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಟ್ರೇಡ್ ವಿಂಡೋ ಓಪನ್ ಆಗ್ತಾ ಇದೆ. ಆಲ್ರೆಡಿ ಡಿಸ್ಕಷನ್ ಆಗಿದೆ. ಹಾರ್ದಿಕ್ ಪಾಂಡ್ಯ ಅವರ ಕಾಲನ್ನು ತೆಗೆದುಕೊಂಡಿದ್ದಾರೆ. 2 ಫ್ರಾಂಚೈಸಿ, ಒಂದು ನಾರ್ತ್ ಒಂದು ಸೌತ್ ಇಂದ ಡಿಸ್ಕಷನ್ ಆಗಿದೆ. ಫ್ರಾಂಚೈಸಿ ಅವರು ಡಿಸ್ಕಷನ್ ಮಾಡಿದ್ದಾರೆ. ಬಿಗ್ಗೆಸ್ಟ್ ಟ್ರೇಡ್ ಆಗೋದು ಗ್ಯಾರಂಟಿ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನಾರ್ತ್ ಸೌತ್ ಅಂತ ಹೇಳಿದ್ರಪ್ಪ ಅಂದ್ರೆ ನನ್ನ ಪ್ರಕಾರ ಒಂದು CSK ಟೀಮ್ ಆಗ್ಬೋದು, ಇನ್ನೊಂದು DC ಟೀಮ್ ಕೂಡ ಆಗಬಹುದು. ಎರಡನ್ನ ಕಂಪೇರ್ ಮಾಡಿದ್ರೆ CSK ಟೀಮ್ಗೆ ಜಾಸ್ತಿ ಚಾನ್ಸ್ ಇದೆ ನನ್ನ ಪ್ರಕಾರ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ CSK ವರ್ಸಸ್ MI ಈ ಒಂದು ಮ್ಯಾಚ್ ಅಲ್ಲಿ CSK ಯ CEO ಕಾಶಿ ವಿಶ್ವನಾಥನ್ ಅವರು ಮತ್ತು ಹಾರ್ದಿಕ್ ಪಾಂಡ್ಯ ಸೇರಿ ಒಂದು ಡಿಸ್ಕಷನ್ ಆಗಿತ್ತು. ನನ್ನ ಪ್ರಕಾರ CSK ಟೀಮ್ಗೆ ಹಾರ್ದಿಕ್ ಪಾಂಡ್ಯ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಖುದ್ದಾಗಿ ಒಂದು ಅಫಿಷಿಯಲ್ ರಿಪೋರ್ಟರ್ ಈ ತರ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂದ್ರೆ ಸೊ ಟ್ರೇಡ್ ಆಗುವಂತಹ ಚಾನ್ಸಸ್ ಈಗ ಜಾಸ್ತಿ ಆಗಿದೆ. ಅದು ಎಸ್ಪೆಷಲಿ ನಾರ್ತ್ ಫ್ರಾಂಚೈಸಿ ಮತ್ತು ಸೌತ್ ಫ್ರಾಂಚೈಸಿ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ಎಕ್ಸಾಕ್ಟ್ಲಿ ಆಗಿ CSK ಮತ್ತು DC ಅಂತ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಟ್ ನಾರ್ತ್ ಸೌತ್ ಅಂತ ಕೇಳಿದ್ರಪ್ಪ ಅಂದ್ರೆ ಒಂದು DC ಬರುತ್ತೆ, ಒಂದು CSK ಟೀಮ್ ಬರುತ್ತೆ.
ಸೊ ಏನಾದ್ರು ಸಿ ಎಸ್ ಕೆ ಟೀಮು ಶಿವಮ್ ದುಬೆಗೆ ಎಂಐಗೆ ಟ್ರೇಡ್ ಮಾಡ್ತಾರ, ಎಂಐ ಇಂದ ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಆಗ್ತಾರ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಯಾಕಂದ್ರೆ ಒಬ್ಬ ಪ್ಲೇಯರು ನಾನು ಹೋಗ್ತೀನಿ ಅಂದ್ರೆ ಡೆಫಿನೆಟ್ ಆಗಿ ಯಾವುದಾದ್ರೂ ಒಂದು ಟೀಮು ಅವ್ರನ್ನ ಬಿಡಲೇಬೇಕಾಗುತ್ತೆ. ಈಗ ಖುದ್ದಾಗಿ ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಆಗೋಕೆ ರೆಡಿ ಆಗಿದ್ದಾರೆ ಅಂದ್ರೆ ಸೊ ಮುಂಬೈ ಇಂಡಿಯನ್ಸ್ ಟ್ರೇಡ್ ಮಾಡ್ಲೇಬೇಕಾಗುತ್ತೆ. ಆದ್ರೆ ಮುಂಬೈ ಇಂಡಿಯನ್ಸ್ ಡಿಮ್ಯಾಂಡ್ ಏನು ಸಿ ಎಸ್ ಕೆ ಟೀಮ್ ಅಲ್ಲಿ? ಆಯುಷ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋ ಮಾತಿಲ್ಲ ಸಿ ಎಸ್ ಕೆ ಟೀಮು. ಮೇ ಬಿ ಅಲ್ಲಿ ಶಿವಮ್ ದುಬೆ ಒಂದು ಆಪ್ಷನ್ ಇದೆ. ಶಿವಮ್ ದುಬೆ ಡೆವಲ್ಡ್ ಬ್ರೇವಿಸ್ ನ ಅವರು ಬಿಡಲ್ಲ. ಮೇ ಬಿ ಒಂದು ಶಿವಮ್ ದುಬೆ ಪ್ಲಸ್ ಕ್ಯಾಶ್ ಡೀಲ್ ಮಾಡುವಂತ ಚಾನ್ಸಸ್ ಇದೆ. ಬಟ್ ನಾವು ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ ಎಕ್ಸಾಕ್ಟ್ಲಿ ಸಿ ಎಸ್ ಕೆ ಟೀಮ್ ಅಂತೇಳಿ ಒಂದು ಅಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ನಾರ್ತ್ ಸೌತ್ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ಯಾವ ಟೀಮ್ ಬೇಕಾದ್ರೂ ಅವ್ರನ್ನ ಟ್ರೇಡ್ ಮಾಡಬಹುದು. ಬಟ್ ಎಟ್ ದ ಮೂಮೆಂಟ್ ರೋಹಿತ್ ಜುಗ್ಲನ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾರ್ತ್ ಸೌತ್ ಮತ್ತು ಹಾರ್ದಿಕ್ ಪಾಂಡ್ಯ ಕಾಲ್ ತಗೊಂಡಿದ್ದಾರೆ. ಫ್ರಾನ್ಸಿಸ್ ಕೂಡ ಡಿಸ್ಕಷನ್ ಮಾಡಿದ್ದಾರೆ. ಮ್ಯಾಸಿವ್ ಟ್ರೇಡ್ ಆಗುತ್ತೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ. ನೋಡೋಣ ಮುಂದೆ ಯಾವುದೇ ಒಂದು ಇನ್ಫಾರ್ಮೇಶನ್ ಬರೋದಂತೇಳಿ. ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ? ಹಾರ್ದಿಕ್ ಪಾಂಡ್ಯ ಯಾವ ಟೀಮ್ಗೆ ಟ್ರೇಡ್ ಆಗಬಹುದು, ಯಾವ ಟೀಮ್ಗೆ ಟ್ರೇಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಹೊಡೆದು ಬಿಟ್ಟರೆ ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸಿಗೋಣ.